ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ವಿನುತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇನ್ಯಾಕೆ ತಡ ಮಾಡೋದು, ನಮ್ಮ ಈ ಹೊಸ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾಡಾಕಿದ್ದೆ ಇದು ಪನ್ನೀರ್ ಪರೋಟ ಮಾಡಾಕಿದ್ದೆ. ಇವಾಗ ನಾನು ನಿಮಗೆ ಒಂದೊಂದು ಸ್ಪೆಷಲ್ ಪರೋಟ ಮಾಡೋಕೆ ತೋರ್ಸೋಣ ತೊಗೊಂಬಂದಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಆಫೀಸ್ಗೆ ಹೋಗೋರು ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರ್ ಟೈಮಲ್ಲಿ ಒಂದೇ ಥರ ರೊಟ್ಟಿ ಚಪಾತಿ ಮುದ್ದೆ ಎಲ್ಲ ತಿಂದು ತಿಂದು ಬೇಜಾರಾಗಿದೆ. ಈ ಥರ ಒಂದು ಪರೋಟ ಮಾಡ್ಕೊಂಡು ತಿಂದು ತುಂಬ ಚೆನ್ನಾಗಾಗುತ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಎಗ್ ಪರೋಟ, ಅಂಡ ಪರೋಟ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಮೊಟ್ಟೆಯಲ್ಲಿ ಒಂದೇ ಥರ ಗ್ರೇವಿ, ಪಲ್ಯ, ಬಾಯ್ಲ್ಡು, ಇದೆಲ್ಲ ಆಮ್ಲೆಟು ಎಲ್ಲ ತಿಂದು ಮಕ್ಕಳಿಗೆ ತುಂಬ ಬೇಜಾರಾಗಿರುತ್ತೆ. ಈ ರೀತಿ ಒಂದು ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ಬನ್ನಿ ಹಾಗಾದರೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ರೆಸಿಪಿನ ಹೇಗೆ ಮಾಡೋದು, ಏನೇನು ಬೇಕು ಅದು ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸು ಮೇಯ್ನಾಗಿ ನಾವು ಎಗ್ ಪರೋಟ ಮಾಡ್ತಾ ಇರೋದ್ರಿಂದ ಮೊಟ್ಟೆ ಬೇಕು. ನಾನು 4 ಮೊಟ್ಟೆ ಬೇಯಿಸ್ಕೊಂಡು 3 ಮೊಟ್ಟೆ ತುರಿದಿದ್ದೀನಿ. ಇದು ನಿಮಗೆ ತೋರಿಸ್ಬೇಕಂತೇಳಿ ಪನ್ನೀರ್ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ತೋರಿಸ್ಬೇಕಂತ ಇಟ್ಟಿದ್ದೀನಿ. ಇದು ತುರಿದಿಟ್ಕೊಂಡಿದ್ದೀನಿ, ಅದನ್ನು ತುರಿದು ತೋರಿಸ್ತೀನಿ ನಾನು. ಇದು ಬೇಕಾಗಿರೋವಂಥದ್ದು ಮೊಟ್ಟೆ, ಈರುಳ್ಳಿ, ಇದು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಉಪ್ಪು, ಚಾಟ್ ಮಸಾಲ, ಸ್ವಲ್ಪ ಎಣ್ಣೆ. ನಾನು ಈಗ ತೋರಿಸ್ತೀನಿ. ಕೆಲವರು ತುರಿಯೋಕ್ಕೆ ಬರಲ್ಲ ಅಂತ ಅಂತಾರೆ. ಏನಾಗಲ್ಲ, ಚೆನ್ನಾಗಿ ಬರ್ತದೆ. ನಿಧಾನ ತುರ್ಕೋಬೇಕಷ್ಟೇ. ಇದನ್ನು ಈಗ ತೋರಿಸ್ತೀನಿ ನೋಡಿ. ಈ ಥರ ಶುಂಠಿ ಹರ್ಚೋದು, ಬೆಳ್ಳುಳ್ಳಿ ಹರ್ಚೋದು ಇರುತ್ತಲ್ಲ ನಿಮ್ಮ ಮನೇಲಿ, ಅದರಲ್ಲೇ ತುರ್ಕೋಬೋದು ನೋಡಿ. ಕೆಳಗೆ ಹೇಗೆ ಬೀಳ್ತಾ ಇದೆ ಅಂತ ಪದೇ ಪದೇ ಉಜ್ಜಬಾರ್ದು. ಅದನ್ನ ಒಂದ್ಸತಿ ಹಿಂಗೆ ಎಳ್ಕೊಂಬಿಡ್ಬೇಕಷ್ಟೇ. ನೀಟಾಗಿ ಚೆನ್ನಾಗೇ ತುರ್ಕೋತದೆ ಅದು. ನಡೀತಾರೆ, ಗಂಟು ಬರಲ್ಲ, ಏನೂ ಬರಲ್ಲ, ಚೆನ್ನಾಗಿದಾಗಿರುತ್ತೆ. ಗಂಟಿದ್ರೆ ಪರೋಟ ಚೆನ್ನಾಗಿ ಬರಲ್ಲ. ಹಂಗಾಗಿ ನೀಟಾಗಿ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ತುರ್ಕೋಬೇಕಷ್ಟೇ. ಇದನ್ನು ಕ್ಯೂಚಕ್ಕೆಲ್ಲ ಹೋಗ್ಬೇಡ್ರಿ, ಕ್ಯೂಚಿದೆಲ್ಲ ಚೆನ್ನಾಗಾಗಲ್ಲ. ಮತ್ತು ಒಳಗಡೆ ತೆಗೆದ್ಬಿಟ್ಟು ಮೇಲ್ಗಡೆ ಅಷ್ಟೇ ಕ್ಯೂಚಿನಿ ಅಂತ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ, ಚೆನ್ನಾಗಾಗಲ್ಲ ಅದು. ನೋಡಿ ಈ ಥರ ತುರ್ಕೊಂಡ್ರೆ ಆಯಿತು ನೋಡಿ. ಸ್ವಲ್ಪ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ, ಸಾಕಷ್ಟೇ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಂತ ಈರುಳ್ಳಿ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡ್ತಾರ, ತೀರಾ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ಬೇಕು, ಚೆನ್ನಾಗಾಗತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅಕ್ಕಿ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಕೆಂಪಗಾಗಲಿ, ತುಂಬ ಕೆಂಪಗಾಗಬೇಡ, ಸ್ವಲ್ಪ ಕೆಂಪಗಾದರೆ ಸಾಕು. ಈಗ ತುಂಬ ಗೋಲ್ಡನ್ ಫ್ರೈ ಮಾಡೋ ಥರ ಏನಿಲ್ಲ, ಸ್ವಲ್ಪ ಪಿಂಕಿಶ್ ಆದರೆ ಸಾಕು. ಇದರಲ್ಲಿ ಚೆನ್ನಾಗಾಗುತ್ತೆ. ಅಲ್ಲಿ ಪರೋಟದಲ್ಲಿ ಈರುಳ್ಳಿ ಎಲ್ಲ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ನಾನು ಒಂದು 1/4 ಚಮಚದಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸಣ್ಣ ಚಮಚದಲ್ಲಿ.
ಇದ್ದೀನಿ. ಈ ಥರ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಸ್ವಲ್ಪ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಲಿ. ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಬೇಯಿಸಿ ತುರಿದಿಟ್ಕೊಂಡಿರೋ ಅಂಥ ಎಗ್ ಹಾಕೋಣ. ನೋಡ್ಬೋದು, ಎಲ್ಲೂ ಗಂಟಿಲ್ಲ, ಯಾವುದು ಸ್ವಲ್ಪನೂ ಗಂಟು ಏನಿಲ್ಲ, ಎಲ್ಲ ನೀಟಾಗಿದಾಗಿದೆ. ಅದು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪನೇ ಫ್ರೈ ಮಾಡಿದ್ರೆ ಆಯಿತು. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಅಂತ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ನೀಟಾಗಿ ಎಲ್ಲ ಒಂದ್ಸತಿ ಮಸಾಲೆ ಹಾಕಿರ್ತೀವಿ, ಈರುಳ್ಳಿ ಫ್ರೈ ಮಾಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಮೊಟ್ಟೆಗೆ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಡಿ, ಮತ್ತು ತುಂಬ ಹೊತ್ತು ಕೈ ಆಡಬೇಡಿ, ಚೆನ್ನಾಗಾಗಲ್ಲ. ಸಾಕು, ಇಷ್ಟ ಆದರೆ ಸಾಕು. ಈಗ ರೆಡಿಯಾಗಿದೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಪರಾಟಾಗೆ ಒಳಗಡೆ ಸ್ಟಫ್ ಮಾಡೋಕ್ಕೆ ಮಸಾಲ ರೆಡಿಯಾಗಿದೆ. ಎಗ್ ಪರಾಟ ಮಾಡೋಕ್ಕೆ ಎಗ್ ಮಸಾಲ ಒಳಗೆ ಸ್ಟಫ್ಗೆ ರೆಡಿಯಾಗಿದೆ. ಇವಾಗ ಈಗ ಪರಾಟ ಮಾಡೋಣ ಬನ್ನಿ. ನಾನು ಅರ್ಧ ಗಂಟೆ ಮುಂಚೆನೇ ಚಪಾತಿ ಹಿಟ್ಟನ್ನ ಚಪಾತಿ ಮಾಡ್ತೀವಲ್ಲ ಅದಕ್ಕೆ ಕಲಸಿಟ್ಟಿದ್ದೀನಿ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಇದಾಗಿದೆ ಅಂತ ಹೇಳ್ಬಿಟ್ಟು. ಮುಂಚೆನೇ ತೋರಿಸ್ಬೇಕಿತ್ತು, ನಾನು ಅದ್ರಲ್ಲಿ ತೋರಿಸಿಲ್ಲ, ಕಲಸಿಟ್ಟು ಸೈಡಲ್ಲಿ ಇಟ್ಬಿಟ್ಟಿದ್ನಲ್ಲ, ನೋಡಿಲ್ಲ. ಈ ಥರ ಕಲಸಿಟ್ಕೊಂಡ್ರೆ ಸಾಕು. ನೀವೇ ಮನೆಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟು ಕಲಸಿಟ್ಕೊಳ್ರಿ. ಸೇಮ್ ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಸಿಡ್ತೀನೋ ಅದೇ ರೀತಿ ಕಲಸಿಟ್ರೆ ಆಯ್ತು. ಇದನ್ನು ನಾನು ಅವಾಗಲೇ ಕಲಸಿಟ್ಟಿದ್ದೆ. ಈಗ ಪರಾಟ ಮಾಡೋಣ. ಫಸ್ಟ್ ಈ ಥರ ಉಂಡೆಗಳು ತೊಗೊಂಡ್ಬಿಡ್ರಿ. ಇವಾಗ ಈ ಥರ ಇಷ್ಟಪ್ಪ ಉಂಡೆ ಮಾಡ್ಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು ಫಸ್ಟು, ಪೂರಿ ಸೈಜಲ್ಲಿ. ಈ ಥರ ಸ್ವಲ್ಪ ದೊಡ್ಡದಾಗಿನೇ ಲಟ್ಟಿಸ್ಕೊಳ್ಳಿ, ಪೂರಿ ಸೈಜಲ್ಲಿ ಬರಲಿ ಅದು. ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡಿರೋಂಥ ಚಪಾತಿಗೆ ಇಷ್ಟು ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು. ಅದಕ್ಕೆ ಈಗ ಸ್ಟಫ್ ಹಾಕೋಣ. ನಾನು 4 ಮೊಟ್ಟೆ ಮಾಡಿದ್ದೀನಿ. 4 ಮೊಟ್ಟೆ ಬೇಯಿಸ್ಕೊಂಡು ಕಟ್ ಮಾಡಿರೋದು. ಆಲ್ಮೋಸ್ಟ್ ಇದರಲ್ಲಿ ಒಂದು 8 ಮೀಡಿಯಮಲ್ಲಿ ಒಳಗಡೆ ಸ್ಟಫ್ ತುಂಬಿದ್ರೆ ಮೀಡಿಯಮ್ ಸೈಜ್ದು ಒಂದು 8 ಪರಾಟ ಆಗುತ್ತೆ. ಒಂದು 2 ಚಮಚ ಹಾಕ್ಕೊಳ್ಳಿ ಥರ ಸ್ಟಫ್ಗೆ. ಇನ್ನು ಸುಡ್ತಾನೆ ಇದೆ ಅದು. ಇಟ್ಕೊಂಡು ನೀಟಾಗಿ ಎಲ್ಲ ಕಡೆಯಿಂದನೂ ಫೋಲ್ಡ್ ಮಾಡ್ಕೊಂಡು ಬನ್ನಿ. ಈ ಥರ ಎಲ್ಲೂ ಬಿಚ್ಕೋಬಾರ್ದು ಅದು. ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಇದನ್ನು ಉಲ್ಟಾ ಮಾಡ್ಕೊಂಡು ಈ ಥರ ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಇದನ್ನು ಸ್ವಲ್ಪ ತೆಳುವಾಗ್ಬಿಟ್ಟಿದೆ ಇದು. ಈ ಥರ ಲಟ್ಟಿಸ್ಕೊಳ್ಳಿ. ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕೀಗ. ನೋಡಿ ಈ ಥರ ಈ ಥರ ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ಟಫ್ ಮಾಡೋಣ. ಈಗ
ನೋಡಿ ಈ ಥರ ನಿಮ್ಗೊಂದು 2 ಚಮಚ ಹಾಕ್ಕೊಳ್ಳಿ ಸಾಕು. ಇಷ್ಟು ಹಾಕೊಂಡ್ಮೇಲೆ ನೀಟಾಗಿ ಈ ಥರ ಎಲ್ಲ ಇದು ಮಾಡಿಕೊಂಡು ನೀಟಾಗಿ ಮಡ್ಚ್ಕೊಳ್ಳಿ. ಈ ಥರ ಯಾವ ಕಡೆನೂ ಓಪನ್ ಆಗೋ ಥರ ಇರಬಾರ್ದು. ಈ ಥರ ಮಡ್ಚ್ಕೊಳ್ಳಿ. ಈ ಥರ ಮಡ್ಚ್ಕೊಂಡು ಈ ಬಂದಿದ್ದ ಹಿಟ್ಟನ್ನ ತೆಗೆದುಬಿಡ್ತೀನಿ ನಾನು. ತೆಗೆದಾದ್ಮೇಲೆ ಈ ಥರ ನೀಟಾಗೆಲ್ಲ ಪ್ರೆಸ್ ಮಾಡಿ ಒತ್ಕೊಂಡು ನೋಡಿ ಈ ಥರ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿ ಒತ್ಕೋತಾ ಹೋಗ್ಬೇಕು. ಇದನ್ನು ತುಂಬ ಜೋರಾಗಿ ಒತ್ಬಿಡಿ. ನೋಡಿ ಈ ಥರ ಸ್ವಲ್ಪ ತುಂಬ ತೆಳುವಾಗಿ ಲಟ್ಸೋಕೆ ಹೋಗ್ಬೇಡಿ. ತುಂಬ ತೆಳುವಾಗಿ ಲಟ್ಸಿದ್ರೆ ಎಲ್ಲ ಹರಿದೋಗ್ಬಿಡುತ್ತೆ. ಈ ಥರ ಮೀಡಿಯಮ್ ಇದರಲ್ಲಿ ಸ್ವಲ್ಪ ನಿಧಾನ ಪ್ರೆಸ್ ಮಾಡ್ಕೊತ ಸುತ್ತ ಲಟ್ಟಿಸ್ಕೋಬೇಕು. ಸ್ವಲ್ಪ ನಿಧಾನ ತಿರುಗಿಸ್ಕೊಳ್ಳಿ. ಇದನ್ನು ಸ್ವಲ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಇದಾಗ್ಬಿಡುತ್ತೆ, ಅದು ಕಿತ್ಕೊಂಡ್ಬಿಡುತ್ತೆ. ನೋಡಿ ಇಷ್ಟು ಲಟ್ಸ್ಕೊಂಡ್ರೆ ಸಾಕು. ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ ಈ ಥರ. ಇವಾಗ ತವಾ ಬಿಸಿ ಆಗಿದೆ, ಅದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಎಣ್ಣೆನೇ ಕಡಿಮೆ ಬಳಸ್ತೀನಿ, ಹಾಗೆ ಸುಡ್ತೀನಿ, ಚೆನ್ನಾಗಿರುತ್ತೆ ಅದು. ಆದರೆ ಸ್ವಲ್ಪ ಎಣ್ಣೆ ಹಾಕಬೇಕು, ಇಲ್ಲಿ ಫಸ್ಟಲ್ಲಲ್ವ, ಹಾಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನಿಧಾನವಾಗಿ ಎತ್ಕೊಂಡು ಪರಾಟನ ಈ ಥರ ಹಾಕಬೇಕು. ಬದಲಿಸ್ಬೇಡ್ರಿ, ಅದನ್ನು ಚೆನ್ನಾಗಿ ಕೆಳಗಡೆದೆಲ್ಲ ಬೇಯ್ಕೋಬೇಕಂತ ಒಂದು 5 ನಿಮಿಷ. ಬೇಯ್ಕೊಂಡಾದ್ಮೇಲೆ ನಿಧಾನಕ್ಕೆ ಹಸಿದಿದ್ದರೆ ಕಿತ್ತೋಗ್ಬಿಡುತ್ತೆ, ಹೀಗಾಗಿ ಸ್ವಲ್ಪ ಬೇಯ್ಕೊಳ್ಳಿ. ಅದು ಹಿಂಗೆ ತಿರುಗಿಸಿ ನೋಡಿ ಬೇಯ್ಕೊಂಡಿದೆ ಸರಿತಾಗಿ ಆರಾಮಾಗಿ ಅಂದರೆ ಇವಾಗ ತಿರುವಾಗಿ ನೋಡಿ ಈ ಥರ ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕನೂ, ಅಥವಾ ಚಪಾತಿ ಹೆಂಗೆ ಸುಡ್ತೀವೋ ನಾವು ಕೆಂಪಗಾಗೋ ತನಕನೂ ಆ ಥರ ನೀಟಾಗಿ ಸುಡಿ. ಇದ್ರ ಮೇಲೆ ಬೇಕಾದರೆ ನಿಮ್ಗೆ ಎಣ್ಣೆ ಇಷ್ಟ ಇಲ್ಲ ಅಂದರೆ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗಂತೂ ಮಕ್ಕಳು ತಿನ್ನಲ್ಲ, ಬರೀ ಬಾಯ್ಲ್ ಮಾಡಿಕೊಟ್ರೆ ತಿನ್ನಲ್ಲ, ಬರೀ ಆಮ್ಲೆಟ್ ಮಾಡಿಕೊಟ್ರೆ ತಿನ್ನಲ್ಲ ಅಂದರೆ ಮೊಟ್ಟೆಯಲ್ಲಿ ಈ ಥರ ಒಂದು ಒಳ್ಳೆ ರೆಸಿಪಿನ ಮಾಡಿಕೊಡಿ ಮಕ್ಕಳಿಗೆ. ದೊಡ್ಡವ್ರಿಗೂ ಎಲ್ಲ ಒಂದೇ ಥರ ಮೊಟ್ಟೆಯಲ್ಲಿ ತಿಂದು ಬೇಜಾರಾಗಿದ್ರು ಈ ಥರ ಮಾಡ್ಕೋಬೋದು. ಈಗ ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತೀನಿ. ನೀಟಾಗಿ ಎಣ್ಣೆ ಹಚ್ಕೊಂಡ್ರೆ ಆಯಿತು. ಎರಡು ಸೈಡ್ ಇನ್ನೂ ಸ್ವಲ್ಪ ಕೆಂಪಗಾಗೋ ತನಕ ಬೇಯಿಸ್ಬೇಕಷ್ಟೇ. ಈ ಥರ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಎರಡು ಸೈಡು ಇದೇ ಥರ ನೀಟಾಗಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಮಾತ್ರ. ಗಡಿಬಿಡಿ ಮಾಡಬೇಡಿ, ತೆಗಿಬೇಕಾದ್ರೆ ಒಳಿಸ್ಬೇಕಾದ್ರೆ ಈ ಥರ ನೀಟಾಗಿ ಬೆಂದ್ಕೋಬೇಕು. ಈ ಥರ ಸೈಡೆಲ್ಲ ಬೆಂದ್ಕೋಬೇಕು ಚಪಾತಿ ಹಿಟ್ಟು, ಹಾಗಾಗಿ ನೀಟಾಗಿ ಬೆಂದ್ಕೊಳ್ಳಿ. ಈಗ ಇದಾಗಿದೆ, ಇದನ್ನು ಪ್ಲೇಟ್ ಸರ್ವ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಟೇಸ್ಟು ತುಂಬ ಚೆನ್ನಾಗಿದೆ. ನಾನು ಇವತ್ತು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿದೆ, ನೋಡ್ಬೋದು ನೀವೇ. ನೋಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿದೆ. ಎರಡೂ ಕಡೆ ನೀಟಾಗಿ ಬೆಂದ್ಕೊಂಡಿದೆ. ಈ ಥರ ಒಳಗೆ ಎರಡೂ ಕಡೆ ಹತ್ಕೊಂಡಿದೆ, ತುಂಬ ಚೆನ್ನಾಗಾಗುತ್ತೆ.
ಚಿಕ್ಕ ಮಕ್ಕಳಿಗೆಲ್ಲ ಸಾಸ್ ಅಂದರೆ ತುಂಬ ಇಷ್ಟ ಇಲ್ಲ. ಸಾಸ್ ಜೊತೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ಈಗ ನಾನು ಸಾಸ್ ಜೊತೆ ತಿಂದ್ಬಿಟ್ಟು ಹೇಳ್ತೀನಿ ನೋಡಿ. ನೋಡಿದ್ರಲ್ಲ ಮೊಟ್ಟೆ ಪರೋಟ, ಎಗ್ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ಕ್ರಿಸ್ಪಿಯಾಗಿ, ತುಂಬ ಸಾಫ್ಟಾಗಿ, ತುಂಬ ಚೆನ್ನಾಗಾಗುತ್ತೆ. ಈಗ ನಾನೇನು ತೋರಿಸ್ಕೊಟ್ಟಿದ್ದೀನೋ ಅದೇ ಮೆಥಡಲ್ಲಿ ಮಾಡಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ನೈಟ್ ಟೈಮು ಲೈಟ್ ಡಿನ್ನರ್ ಮಾಡ್ಕೋತೀವಿ ಅನ್ನೋರು ಈ ಮೊಟ್ಟೆ ಪರೋಟನ ಮಾಡ್ಬೋದು. ಆಲ್ಮೋಸ್ಟ್ ಡಯಟಲ್ಲಿ ಇರೋರು ಬಾಯ್ಲ್ಡ್ ಎಗ್ಸ್ ತಿಂತಾ ಇರ್ತೀರಾ, ಅದನ್ನು ಬಾಯ್ಲ್ಡ್ ತಿಂದು ಬೇಜಾರಾಗಿದ್ರೆ ಇದನ್ನು ಒಂದು ರೀತಿ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಅದ್ರ ಜೊತೆ ಕೆಂಪು ಚಟ್ನಿನೋ ಇಲ್ಲ ಶೇಂಗಾ ಚಟ್ನಿನೋ ಇಲ್ಲ ತೆಂಗಿನಕಾಯಿ ಚಟ್ನಿ, ಪುದೀನ ಚಟ್ನಿ, ಸಾಸು, ತುಪ್ಪ ಯಾವ್ದಾದ್ರು ಬೇಕಾದ್ರೂ ತಿನ್ಬೋದು. ನಾನಿವತ್ತು ನಿಮಗೆ ಕೆಂಪು ಚಟ್ನಿನ ಸರ್ವ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ. ಅದು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ. ನಾವಂತೂ ಕೆಂಪು ಚಟ್ನಿ, ಹಸಿ ಮೆಣಸಿನ್ಕಾಯಿ ಚಟ್ನಿ, ಕೆಂಪು ಚಟ್ನಿ ಎಲ್ಲದನ್ನು ತುಂಬ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಮಸಾಲೆ ದೋಸೆಗೆ ಹಾಕುವಂಥ ಕೆಂಪು ಚಟ್ನಿ ಮಾಡಿದ್ದು ನಾನಿವತ್ತು. ತುಂಬ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಮಕ್ಕಳಂತೂ ತುಂಬ ತುಪ್ಪದಲ್ಲಿ ಸಾಸಲ್ಲೂ ತಿಂತಾರೆ. ನನ್ನ ಮಗಳಂತೂ ಸಾಸು ತುಪ್ಪ ಹಾಕೊಂಡೇ ತಿಂತಾಳೆ, ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಹಂಗಾಗಿ ನೋಡಿ, ಆದಷ್ಟು ಟ್ರೈ ಮಾಡಿ ಈ ರೆಸಿಪಿಗಳನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ವಿನುತಾ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಡಿಯೋಗಳಿಗಾಗಿ ಮೋಟಿವೇಶನ್ ಆಗಲಿಕ್ಕೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ. ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ನಾನು. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.